ನೈಸ್ ರೋಡಲ್ಲಿ ಟೋಲ್ ಕಟ್ಟಂಗಿಲ್ವಾ? ಸಿಎಂ ಹೇಳಿದ್ದೇನು? ಬಿಜೆಪಿಯಲ್ಲಿ ಹೊಸ ಗಲಾಟೆ, ಗದ್ದಲ, ಬದಲಾವಣೆಯ ಪರ್ವ ಶುರುವಾಗ್ತಿದೆಯಾ? ರಾಕಿಂಗ್ ಸ್ಟಾರ್ ಯಶ್ ರಾಜಕಾರಣಕ್ಕೆ ಬರ್ತಾರ? ಹೇಗೆ ರಾಜ್ಯ, ದೇಶ, ವಿದೇಶದ ಪ್ರಮುಖ 10 ಸುದ್ದಿಗಳನ್ನ ನೋಡೋ ಸಮಯ. ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಎಲ್ರಿಗೂ ಸ್ವಾಗತ ಮಾಡ್ತಾ, ಕರ್ನಾಟಕ ಟಿವಿಯನ್ನ ಇನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನೈಸ್ ರಸ್ತೆಯಲ್ಲಿ ನಡೆಯುತ್ತಿರುವ ಟೋಲ್ ಸಂಗ್ರಹವನ್ನ ತಕ್ಷಣ ಸ್ಥಗಿತಗೊಳಿಸಿ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಯೋಜನೆಯನ್ನ ರಾಜ್ಯ ಸರ್ಕಾರ ವಶಕ್ಕೆ ಪಡಿಬೇಕು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಗ್ರಹ ಮಾಡಿದ್ದಾರೆ. ಈ ಸಂಬಂಧ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರ ಬರೆದಿರ್ತಕ್ಕಂಥವರು ಯೋಜನೆ ಅನುಷ್ಠಾನದಲ್ಲಿ ಹಲವು ನಿಯಮಗಳ ಉಲ್ಲಂಘನೆಯಾಗಿದೆ ಅಂತ ಆರೋಪಿಸಿದ್ದಾರೆ. ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆಯಲ್ಲಿ ನೈಸ್ ಸಂಸ್ಥೆ ಫ್ರೇಮ್ವರ್ಕ್ ಅಗ್ರಿಮೆಂಟ್ FWA ಹಾಗೂ ಪ್ರಾಜೆಕ್ಟ್ ಟೆಕ್ನಿಕಲ್ ಅಗ್ರಿಮೆಂಟ್ PTA ಹಲವು ಷರತ್ತುಗಳನ್ನ ಪಾಲಿಸಿಲ್ಲ ಅಂತ ಕುಮಾರಸ್ವಾಮಿಗಳು ದೂರಿದ್ದಾರೆ. ನ್ಯಾಯಾಲಯದ ನಿರ್ದೇಶನಗಳಿದ್ರೂ ಅನಧಿಕೃತ ಟೋಲ್ ಸಂಗ್ರಹ ಮುಂದುವರೆದಿದೆ. ಹೀಗಾಗಿ ರಾಜ್ಯ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಟೋಲ್ ಸಂಗ್ರಹಕ್ಕೆ ಕಡಿವಾಣ ಹಾಕಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇದೇ ವೇಳೆ ನೈಸ್ ಯೋಜನೆಗಾಗಿ ಭೂ ಸ್ವಾಧೀನವಾಗಿ ಬರೋಬ್ಬರಿ 23 ವರ್ಷ ಕಳೆದಿದ್ದು ಭೂಮಿ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ಸಿಕ್ಕಿಲ್ಲ ಎಂಬುದು ಕುಮಾರಸ್ವಾಮಿ ಅವರ ಪ್ರಮುಖ ಆರೋಪವಾಗಿದೆ. ರೈತರ ಹಿತಾಸಕ್ತಿ ಹಾಗೂ ಸಾರ್ವಜನಿಕ ಹಿತವನ್ನ ಗಮನದಲ್ಲಿಟ್ಟುಕೊಂಡು ಯೋಜನೆಯನ್ನ ಸರ್ಕಾರದ ವಶಕ್ಕೆ ಪಡೆಯಲು ಅಗತ್ಯ ಕಾನೂನು ರೂಪಿಸಬೇಕು ಅಂತ ಅವರು ಮನವಿಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಪತ್ರದ ಕುರಿತು ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪತ್ರ ಬರೆದಿರುವ ವಿಚಾರ ಈಗಷ್ಟೇ ನನ್ನ ಗಮನಕ್ಕೆ ಬಂದಿದೆ. ಪತ್ರವನ್ನ ಪರಿಶೀಲಿಸಿ ಕಾನೂನಿನ ಪ್ರಕಾರ ಅಗತ್ಯವಿರತಕ್ಕಂಥ ಎಲ್ಲಾ ಕ್ರಮ ಕೈಗೊಳ್ತೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದರಿಂದ ಹಲವು ವರ್ಷಗಳಿಂದ ವಿವಾದದಲ್ಲಿರತಕ್ಕಂಥ ನೈಸ್ ಯೋಜನೆ ಹಾಗೂ ಟೋಲ್ ಸಂಗ್ರಹದ ವಿಚಾರ ಇದೀಗ ಮತ್ತೊಮ್ಮೆ ರಾಜ್ಯ ರಾಜಕೀಯದ ಕೇಂದ್ರ ಬಿಂದುವಾಗಿದೆ. ಕುಮಾರಸ್ವಾಮಿ ಅವರ ಆರೋಪಕ್ಕೆ ಸರ್ಕಾರ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನ ಕಾದ್ ನೋಡಬೇಕಿದೆ. ಎಸ್, ಅವ್ರ ಟೈಮ್ ಮುಗೀತು. ಆಮೇಲೆ ಭೂಮಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ ಅಂದ್ರೆ, ಕೊಡದೇ ಇದ್ರೆ ಇದರಂತ ಮಹಾಪಾಪ ಮತ್ತೊಂದಿಲ್ಲ. ಆ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಇವತ್ತಿನ ಮಾರುಕಟ್ಟೆ ದರಕ್ಕೆ ಅನುಗುಣವಾಗಿ ಪರಿಹಾರ ಕೊಡ್ಬೇಕಾಗತ್ತೆ ಅವ್ರಿಗೆ. ಅವ್ರು ಅವತ್ತಿಂದ ವಸೂಲಿ ಮಾಡಿ 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 ಅತಿ ಹೆಚ್ಚು ಟೋಲ್ ರೇಟ್ ನೈಸಲ್ಲಿ ತಗೋಬಾರ್ದು ಅಂತ ಕೋರ್ಟ್ ಆರ್ಡರ್ ಇದೆ ಅಂತಾನೆ ಸುದ್ದಿ ಕೊಡಬೇಡಿ ಅಂತ ಒಂದು ಕ್ಯಾಂಪೇನ್ ಕೂಡ ನಡೀತಾ ಇದೆ. ಸೊ ಆ ಬಗ್ಗೆ ಸರ್ಕಾರ ಕ್ಲಾರಿಟಿ ಕೊಡಬೇಕು. ಕೋರ್ಟ್ ಆದೇಶ ಆದ್ಮೇಲೆ ಮತ್ತೆ ಟೋಲ್ ಕಲೆಕ್ಟ್ ಮಾಡ್ತೀರಾ, ಮತ್ತಷ್ಟು ದಂಡ ಹಾಕ್ಬೇಕು ರೈಸ್ ಅವ್ರಿಗೆ. ಸಾವಿರಾರು ಎಕರೆನ ಏನು ರೋಡ್ಗಿಂತ ಇನ್ನೂ 10 ಕಡೆ ಎಕರೆಗೆ ಹಿಂಗೆ ಅಕ್ಕಪಕ್ಕ ಎಕರೆಗಟ್ಟಲೆ ಜಾಗಗಳು ಹಾಕೊಂಡು ಕೂತವ್ರು ನೈಸ್ ಅವರು. ಸೊ ಒಂಥರ ಖಾಸಗಿ ಸರ್ಕಾರವೇ ಇದ್ದಂಗೆ ಐತೆ ನೈಸ್ ಸರ್ಕಾರ ಅದು. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅದಕ್ಕೆ ಕಡಿವಾಣ ಆಗ್ತಾರೆ ಏನು ಅಂತ ನೋಡ್ಬೇಕು. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಮಹಾಕ್ರಾಂತಿ ಆಗುತ್ತಾ ಅಂತ. ಕರ್ನಾಟಕ ಬಿಜೆಪಿಯಲ್ಲಿನ ಆಂತರಿಕ ಭಿನ್ನಮತಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪಕ್ಷದ ರಾಷ್ಟ್ರೀಯ ನಾಯಕತ್ವ ಇದೀಗ ಗಂಭೀರವಾಗಿ ಮಧ್ಯಪ್ರವೇಶ ಮಾಡಿದೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೂ ಪಕ್ಷದ ಭಿನ್ನಮತೀಯ ನಾಯಕರ ನಡುವಿನ ಅಸಮಾಧಾನ ಮುಂದುವರೆದಿರುವ ಬೆನ್ನಲ್ಲೇ ವರಿಷ್ಠರು ರಾಜ್ಯದ ಪ್ರಮುಖ ನಾಯಕರನ್ನ ಕರೆಸಿ ಪ್ರತ್ಯೇಕವಾಗಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಇದರ ಜೊತೆಗೆ ಬಿಜೆಪಿ JDS ಮೈತ್ರಿಯಲ್ಲೂ ಅನಿರೀಕ್ಷಿತ ಮಟ್ಟದ ರಾಜಕೀಯ ಸಮನ್ವಯ ಕಂಡು ಬರ್ತಾರೆ ಎಂಬ ಅಸಮಾಧಾನ ಪಕ್ಷದೊಳಗಿದೆ. ವಿಧಾನಸಭೆ ಚುನಾವಣೆಗೆ ಇನ್ನೂ ಸುಮಾರು 20 ತಿಂಗಳು ಮಾತ್ರ ಬಾಕಿ ಇರೋದ್ರಿಂದ ಸಂಘಟನೆಯನ್ನ ಬಲಪಡಿಸಿ ಚುನಾವಣೆಗೆ ಸಜ್ಜಾಗುವಂತೆ ವರಿಷ್ಠರು ರಾಜ್ಯ ನಾಯಕರಿಗೆ ಸಂದೇಶ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಈ ಬೆಳವಣಿಗೆಗಳ ನಡುವೆಯೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಅವರನ್ನ ಕರೆಸಿ ರಾಜ್ಯದ ರಾಜಕೀಯ ಪರಿಸ್ಥಿತಿ ಕುರಿತು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಬಳಿಕ ಭಿನ್ನಮತೀಯರೊಂದಿಗೆ ಗುರುತಿಸಿಕೊಂಡಿರ್ತಕ್ಕಂಥ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರೊಂದಿಗೂ ಸಮಾಲೋಚನೆ ನಡೆಸಿರುವುದು ರಾಜ್ಯ ಬಿಜೆಪಿಯೊಳಗಿನ ಚರ್ಚೆಗೆ ಮತ್ತಷ್ಟು ಇಂಬು ನೀಡಿದೆ. ಆದರೆ ನಾಯಕತ್ವ ಬದಲಾವಣೆಯ ಸಾಧ್ಯತೆಯನ್ನ ವಿಜಯೇಂದ್ರ ತಳ್ಳಿ ಹಾಕಿದ್ದಾರೆ. ತಾವು 12 ವರ್ಷ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವ ವಿಶ್ವಾಸವನ್ನ ಆಪ್ತರ ಬಳಿ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಇದರ ನಡುವೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿ ಸೋಮಣ್ಣ, ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹಾಗೂ ಅರವಿಂದ್ ಬೆಲ್ಲದ್ ಅವರ ಹೆಸರುಗಳು ಕೇಳಿಬರ್ತಿವೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ಬದಲಾಯಿಸಿದರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪರಿಗಣಿಸುವ ಸಾಧ್ಯತೆ ಇದೆ ಎಂಬ ಚರ್ಚೆ ಪಕ್ಷದ ವಲಯದಲ್ಲಿ ನಡೀತಾ ಇದೆ. ಅಲ್ಲಿ ಸೋಮಣ್ಣನೇ ಪರವಾಗಿಲ್ಲ ಅನ್ಸುತ್ತೆ ಬದಲಾಯಿಸಿದ್ರೆ. ಬಂಡವಾಳ ಹಾಕ್ಬೇಕಲ್ಲ ಅಲ್ಲಿ. ಮತ್ತೆ ಬಂಡವಾಳನ ವಿಜಯೇಂದ್ರ ಅವರು ಕೂಡ ಏನೋ ಆಗ್ತಂಗಿಲ್ಲ. ಏನೋ ವಿಜಯೇಂದ್ರ ಬಂದ್ರೆ ಏನೋ ಆಗ್ಬಿಡುತ್ತೆ ಪಾರ್ಟಿಲಿ ಅಂತಿತ್ತಲ್ಲ, ಅಂತದ್ದೇನೋ ಆಗ್ಲಿಲ್ಲ. ಯಾಕಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಅದ್ರ ಹೊಡೆತ ಬಿದ್ದಿದೆ. ಸೊ ಹಾಗಾಗಿ ವಿಜಯೇಂದ್ರ ಬಂದ್ರೆ ಏನೋ ಆಗತ್ತೆ ಅನ್ನೋ ಒಂದು ನಿರೀಕ್ಷೆಗಳಿತ್ತಲ್ಲ, ಅದು ಕೂಡ ಅಂತದ್ದು ಏನಾಗ್ಲಿಲ್ಲ. ಸೊ ಸೋಮಣ್ಣ ಆದ್ರೆ ಪರವಾಗಿಲ್ಲ ಅನ್ನೋ ಚರ್ಚೆ ಇದೆ. ಇನ್ನು ಅರವಿಂದ್ ಬೆಲ್ಲದ್ದವರು ಇವೆಲ್ಲ ನೋಡ್ಬೇಕು ಲೆಕ್ಕಾಚಾರ ಏನು ಅಂತ. ಬಟ್ ಸೋಮಣ್ಣ ಬೆಸ್ಟ್ ಅನ್ಸುತ್ತೆ ಏನಾರ ಬದಲಾದ್ರೆ. ಅಂಡ್ ಶೋಭಾ ಕರಂದ್ಲಾಜೆ ಅವ್ರು ಏನ್ ಮಾಡ್ತಾರಲ್ಲಿ, ಹೋದ್ರೆ ನಗ್ನಗ್ತಾ ಮಾತಾಡ್ಕೊಂಡು ಒಂದಷ್ಟು ಕೆಲಸ ಮಾಡಿದ್ರೆ ಏನಾಗುತ್ತೆ. ಅದು ಶೋಭಾ ಕರಂದ್ಲಾಜೆ ಅವ್ರು ಕೂಡ ಮಾಡೋರು ರಾಂಗ್ ಚಾಯ್ಸ್. ಇರೋದ್ರಲ್ಲಿ ಸೋಮಣ್ಣ ಹೆಸರಿನ ಬೆಸ್ಟ್ ಅನ್ಸುತ್ತೆ. ಬಂಡವಾಳ ಹಾಕಿರ್ಬೇಕಲ್ಲ. ಡಿ.ಕೆ. ಶಿವಕುಮಾರ್ KPCC ಅಧ್ಯಕ್ಷ ಆದಾಗ್ಲೇ ತಡೆಯಕ್ಕಾಗಲಿಲ್ಲ. ಇನ್ನು ಡಿ.ಕೆ. ಶಿವಕುಮಾರ್ CM
ಅವ್ರ ವಿರುದ್ಧ ಚುನಾವಣೆ ಮಾಡಬೇಕು ಅಂತಂದ್ರೆ ಎಲ್ಲಾ ರೀತಿಲೂ ರೆಡಿ ಇರಬೇಕು. ಸೊ ಹಾಗಾಗಿ ಅದೊಂದು ಒಳ್ಳೆ ಅವಕಾಶ ಇತ್ತು ವಿಜೇಂದ್ರ ಅವ್ರಿಗೆ, ಅದನ್ನ ಉಪಯೋಗಿಸ್ಕೊಳ್ಳಿಲ್ಲ. ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಯಲ್ಲಿ ಹಗರಣ ನಡೆದಿದೆಯೋ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವೆಚ್ಚ ಹಾಗೂ ಫಲಾನುಭವಿಗಳ ಕುರಿತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೀಡಿರ್ತಕ್ಕಂಥ ಅಂಕಿಅಂಶಗಳು ಸರ್ಕಾರದ ಅಧಿಕೃತ ದಾಖಲೆಗಳೊಂದಿಗೆ ಹೊಂದಿಕೆ ಆಗ್ತಾ ಇಲ್ಲ ಅಂತ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಡಿ ಈವರೆಗೆ ಖರ್ಚಾಗಿರ್ತಕ್ಕಂಥ ಪ್ರತಿಯೊಂದು ರೂಪಾಯಿ ಹಾಗೂ ಫಲಾನುಭವಿಗಳ ಸಂಪೂರ್ಣ ವಿವರಗಳನ್ನು ಒಳಗೊಂಡ ಶ್ವೇತ ಪತ್ರವನ್ನ ಸರ್ಕಾರ ಪ್ರಕಟಿಸಬೇಕು ಅಂತ ಅವರು ಆಗ್ರಹ ಮಾಡಿದ್ದಾರೆ. ಸ್ವಾತಂತ್ರ್ಯ ದಿನದಂದು ಜನರ ಮುಂದೆ ವಾಸ್ತವಾಂಶಗಳನ್ನು ಹೇಳಬೇಕೇ ಹೊರತು ಅನುಕೂಲಕರ ಅಂಕಿ ಅಂಶಗಳನ್ನು ನೀಡಬಾರದು ಅಂತ ಟೀಕಿಸಿರ್ತಕ್ಕಂಥ ಆರ್ ಅಶೋಕ್ ಸರ್ಕಾರದ ವಿವಿಧ ದಾಖಲೆಗಳಲ್ಲಿ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಕಂಡು ಬರ್ತಿದೆ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಉಲ್ಲೇಖಿಸಿದ ಅವರು, ಸರ್ಕಾರ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧಿಕೃತ ಮಾಹಿತಿಯ ಪ್ರಕಾರ ಫಲಾನುಭವಿಗಳ ಸಂಖ್ಯೆ 1,24,00,000 ಇದೆ. ಆದ್ರೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ 1,28,00,000 ಫಲಾನುಭವಿಗಳಿದ್ದಾರೆ ಅಂತ ಹೇಳಿರ್ಬೋದು. ಗೊಂದಲಕ್ಕೆ ಕಾರಣವಾಗಿದೆ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಶಕ್ತಿ ಯೋಜನೆಯಲ್ಲಿ ಜೂನ್ 11ರಂದು ಮುಖ್ಯಮಂತ್ರಿಗಳ ಕಚೇರಿ 19,771 ಕೋಟಿ ವೆಚ್ಚವಾಗಿದೆ ಅಂತ ತಿಳಿಸಿದ್ರೆ, ಮೇ 25ರ ಮಾಹಿತಿಯಲ್ಲಿ 18,943 ಕೋಟಿ ಅಂತ ಉಲ್ಲೇಖಿಸಲಾಗಿತ್ತು. ಆದರೆ ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ 14,875 ಕೋಟಿ ವೆಚ್ಚವಾಗಿದೆ ಅಂತ ಹೇಳಲಾಗಿದೆ ಅಂತ ಅಶೋಕ್ ಹೇಳಿದ್ದಾರೆ. ಒಂದೇ ಸರ್ಕಾರ, ಒಂದೇ ಯೋಜನೆ, ಆದರೆ 3 ವಿಭಿನ್ನ ಅಂಕಿಅಂಶಗಳು ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ. ಇದು ಕೇವಲ ಲೆಕ್ಕಪತ್ರದ ವ್ಯತ್ಯಾಸವಾಗಿದ್ರೆ ಸರ್ಕಾರ ತಕ್ಷಣ ಸರಿಪಡಿಸಿ ಅಂಕಿಅಂಶಗಳನ್ನು ಪ್ರಕಟಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಹೌದು, ದಿನಕ್ಕೊಂದು ತಿಂಗಳಿಗೊಂದು ಲೆಕ್ಕ ಹೇಳಿದ್ರೆ ಹೆಂಗೆ? ಕರೆಕ್ಟಾಗಿ ಲೆಕ್ಕ ಕೊಡಬೇಕು, ಅದನ್ನ ಮಾಡಲಿ. ಇನ್ನು ಹನೂರು ಶಾಸಕ ಮಂಜುನಾಥ್ ಸಂಧಾನ ಯಶಸ್ವಿಯಾಗಿದೆ. ಆ ಪ್ರತಿಭಟನೆಗೆ ಸಂಬಂಧಪಟ್ಟಂತ ಸುದ್ದಿ ಇದು. ಏನು ಶೂಟೌಟ್ ಆಗಿತ್ತು ಮೂವರದು, ಆ ಸಂಬಂಧಪಟ್ಟಂಗೆ ಅರಣ್ಯ ಸಿಬ್ಬಂದಿಗಳ ಗುಂಡೇಟಿಗೆ 3 ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹನೂರು ಶಾಸಕ ಮಂಜುನಾಥ್ ಅವರು ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರ ಮನವೊಲಿಕೆ ಮಾಡಿದ್ದಾರೆ. ಹಾಗಾಗಿ ಮೃತರ ಕುಟುಂಬಸ್ಥರು ಮತ್ತು ಸಂಬಂಧಿಕರು ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 15 ಲಕ್ಷ ರೂಪಾಯಿ ಪರಿಹಾರದ ಭರವಸೆ ಕೊಟ್ಟಿದ್ದಾರೆ. ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿ ಹಾಗೂ ಶಾಸಕ ಮಂಜುನಾಥ್ ಅವರು ವೈಯಕ್ತಿಕವಾಗಿ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಮೃತರ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗ ಕೊಡಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಮುಖ್ಯಮಂತ್ರಿಯವರ ಸೂಚನೆಯ ಮೇರೆಗೆ ಪ್ರಕರಣದ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸಲಾಗ್ತಾ ಇದೆ ಅಂತ ಹನೂರು ಶಾಸಕ ಮಂಜುನಾಥ್ ಭರವಸೆ ಕೊಟ್ಟಿದ್ದಾರೆ. ಇದೆಲ್ಲ ಆದ ಬಳಿಕ ಮೃತರ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಇದೀಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಶಾಸಕರ ಮನವೊಲಿಕೆಯ ಬೆನ್ನಲ್ಲೇ ಮೃತರ ಕುಟುಂಬಸ್ಥರ ಜೊತೆ ಸಂಧಾನ ಯಶಸ್ವಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ಕುಟುಂಬಸ್ಥರು ಸಹ ಒಪ್ಪಿಕೊಂಡಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಸದ್ಯ 3 ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಜನರ ಆರೋಗ್ಯವೇ ನಮಗೆ ಮೊದಲ ಆದ್ಯತೆ ಅಂತ. ಎಸ್, ಬೆಂಗಳೂರಲ್ಲಿ ಈಗಾಗಲೇ ಆಹಾರ ತಯಾರಿಕಾ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿದ್ರು. ಮಂಗಳೂರಿನಲ್ಲಿ ಇನ್ನೂ ಅದೇ ಪರಿಸ್ಥಿತಿ ಮುಂದುವರೆದಿರುವುದು ಆಹಾರ ಮಾರಾಟ ಸಂಸ್ಥೆಗಳ ಬೇಜವಾಬ್ದಾರಿತನವಲ್ಲದೆ ಬೇರೇನೂ ಅಲ್ಲ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಸಾರ್ವಜನಿಕರಿಂದ ದೂರುಗಳು ಬಂದ ತಕ್ಷಣವೇ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಅನಾರೋಗ್ಯಕರ ವಾತಾವರಣದಲ್ಲಿ ಆಹಾರ ತಯಾರಿಸುತ್ತಿರುವುದು ಕಂಡುಬಂದ ಹಿನ್ನೆಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಇಂತಹ ದಿಢೀರ್ ದಾಳಿಗಳು ಮುಂದೆಯೂ ನಿರಂತರವಾಗಿ ಮುಂದುವರಿಯಲಿವೆ ಅಂತ ಹೇಳಿದರು. ಎಲ್ಲಾ ಸಂಸ್ಥೆಗಳು ತಮ್ಮ ಅಡಿಗೆ ಕೋಣೆ, ಆಹಾರ ಪದಾರ್ಥ ಉತ್ಪನ್ನಗಳು ಸಂಗ್ರಹ ಕೊಠಡಿಯಲ್ಲಿ ಸ್ವಚ್ಛತೆ ಹಾಗೂ ಆಹಾರ ಪದಾರ್ಥಗಳಲ್ಲಿ ಗುಣಮಟ್ಟವನ್ನ ಕಡ್ಡಾಯವಾಗಿ ಕಾಪಾಡಿಕೊಳ್ಳಬೇಕು. ಯಾವುದೇ ಸಂದರ್ಭದಲ್ಲಾದರೂ ಎಲ್ಲಿ ಬೇಕಾದರೂ ದಾಳಿ ಮಾಡಬಹುದು. ಎಷ್ಟೇ ದೊಡ್ಡ ಸಂಸ್ಥೆಯಾಗಿದ್ದರೂ ರಿಯಾಯಿತಿ ನೀಡುವ ಪ್ರಶ್ನೆಯೇ ಇಲ್ಲ. ನಮಗೆ ಸಾರ್ವಜನಿಕರ ಆರೋಗ್ಯವೇ ಮೊದಲ ಆದ್ಯತೆ ಅಂತ ಸ್ಪಷ್ಟಪಡಿಸಿದ್ರು. ಮುಂದಿನ ದಿನಗಳಲ್ಲಿ ಕ್ಯಾಟರಿಂಗ್ ಉದ್ದಿಮೆಗಳ, ಆಹಾರ ತಯಾರಿಕಾ ಸಂಸ್ಥೆಗಳು, ಪೇಯಿಂಗ್ ಗೆಸ್ಟ್ ಕೇಂದ್ರಗಳು ಹಾಗೂ ಹಾಸ್ಟೆಲ್ಗಳ ಮೇಲೂ ತಪಾಸಣೆ ನಡೆಸಲಾಗುವುದು. ಸಂಬಂಧಪಟ್ಟ ಇತರ ಇಲಾಖೆಗಳ ಜೊತೆ ಚರ್ಚಿಸಿ ಜಂಟಿಯಾಗಿ ಈ ಕಾರ್ಯಾಚರಣೆ ನಡೆಸಲಾಗುವುದು ಅಂತ ತಿಳಿಸಿದ್ರು. ಆಹಾರ ಸುರಕ್ಷತಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಕೊರತೆ ಇರುವುದು ಸರ್ಕಾರದ ಗಮನದಲ್ಲಿದೆ. ಈ ರೀತಿಯ ತಪಾಸಣೆಗಳು ಹೆಚ್ಚಾದಂತೆ ಸರ್ಕಾರ ಹೊಸ ನೇಮಕಾತಿಗೆ ಅನುಮತಿ ನೀಡಲಿದೆ. ಸಿಬ್ಬಂದಿ ನೇಮಕಾತಿಯ ಜೊತೆಗೆ ವೈಜ್ಞಾನಿಕ ಪ್ರಯೋಗಾಲಯಗಳ ಅಗತ್ಯತೆಯ ಬಗ್ಗೆಯೂ ಸರ್ಕಾರದ ಗಮನಕ್ಕೆ ತರಲಾಗಿದೆ ಅಂತ ಸಚಿವರು ವಿವರಿಸಿದ್ರು. ಯುಟಿ ಖಾದರ್ ಅವರೇ ಸೌಂಡ್ ಮಾಡ್ತಾರೆ. ಗುಡ್, ಒಳ್ಳೆ ಬೆಳವಣಿಗೆ ಇವೆಲ್ಲ ಮಾಡ್ತಿರೋದು. ಹಿರಿತನಕ್ಕೆ ಗೌರವವಿಲ್ಲ, ಹಣೆ ಬರಹ ಬದಲಾಗಲ್ಲ ಅಂತ ಮೊಳಕಾಲ್ಮೂರು ಕ್ಷೇತ್ರವನ್ನ ಪಕ್ಕದ ಆಂಧ್ರ ಪ್ರದೇಶಕ್ಕೆ ಸೇರಿಸಲಿ ಅಂತ ಗೋಪಾಲ್ ಕೃಷ್ಣ ಹೇಳಿಕೆ ಕೊಟ್ಟಿದ್ರು. ಸಿಎಂ ಡಿ ಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಮಂತ್ರಿಗಿರಿ ಕೈತಪ್ಪಿದ ಹಿನ್ನೆಲೆಯಲ್ಲಿ 7 ಬಾರಿ ಗೆದ್ರು ಹಿರಿತನಕ್ಕೆ ಮಣೆ ಹಾಕಲಿಲ್ಲ ಅಂತ ಬಹಿರಂಗವಾಗಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲ್ ಕೃಷ್ಣ ಅವರು ಇತ್ತೀಚೆಗೆ ಸಚಿವ ರಘುಮೂರ್ತಿ ಮೊಳಕಾಲ್ಮೂರು ಕ್ಷೇತ್ರದ ಬರ ಪರಿಶೀಲನೆಗೆ ಬಂದಾಗ ಸಂಪೂರ್ಣ ಶಾಂತವಾಗಿದ್ರು. ಮುಂಬರುವ ವಿಧಾನಸಭೆ ಚುನಾವಣೆಗೆ ಮೊಳಕಾಲ್ಮೂರು ಕ್ಷೇತ್ರದಿಂದ ಸಚಿವರಾದ ರಘುಮೂರ್ತಿ ಶಾಸಕರಾಗಲಿ ಎಂದಿದ್ದು ಸಿಎಂ ಡಿಕೆಶಿ ಪರ ಬ್ಯಾಟ್ ಬೀಸಿದ್ರು. ಆದ್ರೆ ಈಗ ದಿಢೀರಂತ ಮತ್ತೆ ಶಾಸಕ ಎನ್ವೈ ಗೋಪಾಲ್ ಕೃಷ್ಣ ಯೂ ಟರ್ನ್ ಹೊಡೆದಿದ್ದಾರೆ. ಮೊಳಕಾಲ್ಮೂರಿನ ಅಂಬೇಡ್ಕರ್ ಭವನ ಸ್ಥಳ ಪರಿಶೀಲನೆ ವೇಳೆ ಮತ್ತೆ ಮಂತ್ರಿಗಿರಿ ಕೈತಪ್ಪಿದ ಹಿನ್ನೆಲೆ ಮನೆ ಮಾಡಿದ ಆಕ್ರೋಶದ ಕಟ್ಟೆ ಹೊಡೆದಿದೆ. ಪರಿಣಾಮ ಈ ಮೊಳಕಾಲ್ಮೂರು ಕ್ಷೇತ್ರ ಯಾವುದೇ
ಯಾವುದೋ ಮೂಲೆಯಲ್ಲಿದೆ. ಹೀಗಾಗಿ ದೊಡ್ಡವರಿಗೆ ಮೊಳಕಾಲ್ಮೂರು ಕಾಣೋದೇ ಇಲ್ಲ. ಈ ಮೊಳಕಾಲ್ಮೂರು ಶಾಸಕರಿಗೆ ಗೌರವ ಇರೋದಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮೊಳಕಾಲ್ಮೂರು ಹಣೆ ಬರ ಎಲ್ಲಿತ್ತು ಅಲ್ಲೇ ಇದೆ. ಶಕ್ತಿ ಇದ್ರೆ ಗುದ್ದಬೇಕು, ಇಲ್ಲ ಹೊಂದಿಕೊಳ್ಬೇಕು. ನಾವು ಹೊಂದ್ಕೊಂಡು ಹೋಗ್ಬೇಕಾಗತ್ತೆ. ಶಕ್ತಿ ಸಾಲದು, ಗುದ್ದಲು ಹೋದ್ರೆ ಕೈ ಕಳೆದುಕೊಳ್ಳಬೇಕಾಗತ್ತೆ. ಹೀಗಾಗಿ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಕೆಲಸ ಮಾಡೋಣ. ನೂತನ ಮಂತ್ರಿಯಾದ ರಘುಮೂರ್ತಿಗೆ ಹೆಚ್ಚಿನ ಅನುದಾನ ನೀಡಲು ಹೇಳಿದ್ದೇನೆ ಅಂತ ಅವರೇ ಸಮಾಧಾನ ಮಾಡ್ಕೊಂಡು ಮಾತಾಡಿದ್ರು. ನೀವು 7 ಸಲ MLA ಆಗಿ ಮಂತ್ರಿ ಆಗಿದ್ರೆ ಏನ್ ಮಾಡ್ತಾರೆ ಪಾಪ? ಹಂಗೆ ಬೇಜಾರು ಮಾಡ್ಕೊತಾರೆ. ಕೆಲವರು 2 ಸಾರಿ MLA ಆದವ್ರೆ, ಅಲ್ಲಿ 2 ಸಾರಿ ಮಂತ್ರಿ ಆಗ್ಬಿಟ್ಟವ್ರೆ. ಕೆಲವ್ರಿಗೆ ಹಂಗೆ ಕಾಡುತ್ತೆ. ರಾಜಕೀಯಕ್ಕೆ ಬರ್ತಾರ ರಾಕಿಂಗ್ ಸ್ಟಾರ್ ಯಶ್. ಮೊನ್ನೆ ಇಂಡಿಯಾ ಟಿವಿ ಆಪ್ಕೆ ಅದಾಲತ್ತಲ್ಲಿ ಮಾತಾಡಿದ್ರು. ಅಲ್ಲಿ ಪ್ರಶ್ನೆಗೆ ಸಿಕ್ಕಂತ ಉತ್ತರದ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಸಿನಿಮಾ ಹಾಗೂ ರಾಜಕೀಯ ನಂಟು ಅರ್ಧ ಶತಮಾನಕ್ಕೂ ಹಳೆಯದು. ಸ್ವಾತಂತ್ರ್ಯ ಪೂರ್ವದಿಂದಲೂ ಸಿನಿಮಾ ಮತ್ತು ರಾಜಕೀಯಗಳು ಜೊತೆಯಾಗಿ ಸಾಕ್ತಿವೆ. ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದವರ ನಿವೃತ್ತಿ ಯೋಜನೆ ರಾಜಕೀಯವೇ ಆಗಿರುತ್ತೆ. ಅದರಲ್ಲೂ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಇದು ಬಹಳ ಸಾಮಾನ್ಯ. ಇತ್ತೀಚೆಗೆ ತಾನೇ ಸ್ಟಾರ್ ನಟ ವಿಜಯ್ ಅವರು ತಮಿಳುನಾಡಿನ CM ಆಗುವ ಮೂಲಕ ದಕ್ಷಿಣದ ಕೆಲವು ಸ್ಟಾರ್ ನಟರುಗಳಲ್ಲಿ ಹೊಸ ಆಶಾಭಾವನೆ ಮೂಡಿಸಿದ್ದಾರೆ. ಇದಕ್ಕೆ ನಟ ಯಶ್ ಸಹ ಹೊರತಲ್ಲ. ಆಪ್ಕೆ ಅದಾಲತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನಟ ಯಶ್ ಪ್ರೇಕ್ಷಕರೊಬ್ಬರು ಕೇಳಿದ ಪ್ರಶ್ನೆಗೆ ಅಚ್ಚರಿಯ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಸದ್ಯಕ್ಕೆ ನಟನಾಗಿ ಹೆಚ್ಚು ಕೆಲಸ ಮಾಡಬೇಕಿದೆ. ನಟನಾಗಿ ಸಾಧಿಸುವುದು ಹೆಚ್ಚಿದೆ. ನಮ್ಮ ಚಿತ್ರರಂಗವನ್ನ ಇನ್ನೂ ಒಳ್ಳೆಯ ಸ್ಟೇಜ್ಗೆ ಹೇಗೆ ತರಬೇಕು ಎಂಬ ಗುರಿಯನ್ನು ಇರಿಸಿಕೊಂಡಿದ್ದೀವಿ, ಕೆಲಸ ಮಾಡ್ತಿದ್ದಾನೆ. ಆದ್ರೆ ನನಗೆ ರಾಜಕೀಯದ ಬಗ್ಗೆ ಯಾವುದೇ ಪೂರ್ವಗ್ರಹ ಇಲ್ಲ. ನಾನು ಅರ್ಥ ಮಾಡ್ಕೊಂಡಿರುವಂತೆ ರಾಜಕೀಯ ಅಂದ್ರೆ ಪ್ರಜೆಗಳ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮತ್ತು ಜನಪರವಾಗಿ ಕೆಲಸ ಮಾಡೋದು. ಮುಂದೆ ಭವಿಷ್ಯದಲ್ಲಿ ಅವಶ್ಯಕತೆ ಇದೆ ಅನ್ಸಿದ್ರೆ ಅವಕಾಶ ಸಿಕ್ಕರೆ ರಾಜಕೀಯಕ್ಕೆ ಬರ್ಬಹುದೇನೋ. ಆದ್ರೆ ಈಗ ಖಂಡಿತ ಅದರ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಹಾಗೂ ನಟನಾಗಿ ನಾನು ಮಾಡಬೇಕಾದ ಕೆಲಸಗಳು ಇನ್ನೂ ಹೆಚ್ಚಿವೆ ಅಂತ ನಟ ಯಶ್ ಹೇಳಿದ್ದಾರೆ. 40 ವರ್ಷ ವಯಸ್ಸಿನ ಯಶ್ ಅವರಿಗೆ ಕನಿಷ್ಠ ಇನ್ನೂ 10-15 ವರ್ಷ ಚಿತ್ರರಂಗದಲ್ಲಿ ಒಳ್ಳೆಯ ಮಾರುಕಟ್ಟೆ ಇದ್ದೇ ಇರಲಿದೆ. ಬಹುಶಃ 15 ವರ್ಷಗಳ ಬಳಿಕ ಚಿತ್ರರಂಗದಲ್ಲಿ ನಿವೃತ್ತಿ ಪಡೆಯುವ ವೇಳೆಗೆ ರಾಜಕೀಯಕ್ಕೆ ಬರ್ಬೋದೇನೋ ಅನ್ನೋದು ಕೆಲವರ ಲೆಕ್ಕಾಚಾರ. ಯಶ್ ರಾಜಕೀಯಕ್ಕೆ ಬರ್ಬೇಕಾ? ಬಂದ್ರೆ CM ಆಗ್ತಾರ? ಕಾಮೆಂಟ್ ಮಾಡಿ. ಇನ್ನು ಒಂದೇ ಮಾತ್ರ ಪೂರ್ಣ ಆಡೋಕೆ ತಡೆದ್ರ ಸೋನಿಯಾ. ಯಾಕಂದ್ರೆ ವಿಡಿಯೋ ಓಡಾಡ್ತಿತ್ತು, ಅದಕ್ಕೆ ಒಂದು ಸ್ಪಷ್ಟನೆಗಳು ಕೂಡ ಸಿಕ್ಕಿದೆ. ಸ್ವತಂತ್ರ ಭಾರತದ ನೆಲದಲ್ಲಿ ಒಂದೇ ಮಾತರಂ ಗೀತೆಯನ್ನು ಪೂರ್ಣವಾಗಿ ಹಾಡಲು ಹಿಂದೇಟು ಹಾಕಿರುವುದು ರಾಷ್ಟ್ರಪ್ರೇಮಕ್ಕೆ ಹಾಗೂ ಹುತಾತ್ಮರ ತ್ಯಾಗಕ್ಕೆ ಎಸಗಿದ ಅಪಮಾನ ಅಂತ ಬಿಜೆಪಿ ಶಾಸಕ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರ ವಂಶಸ್ಥ ಸುಮಿತ್ರಾ ಚಟರ್ಜಿ ಅವರು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ವಿರುದ್ಧ ಕಿಡಿಕಾರಿದ್ದಾರೆ. ಇದೇ ವೇಳೆ ಸೋನಿಯಾ ಗಾಂಧಿ ಅವರು ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ದೆಹಲಿಯ AICC ಪ್ರಧಾನ ಕಚೇರಿಯಲ್ಲಿ ಒಂದೇ ಮಾತರಂ ಗೀತೆಯ ಪೂರ್ಣ ಆವೃತ್ತಿಯನ್ನು ಆಡುವುದನ್ನು ತಡೆಯಲು ಯತ್ನಿಸಲಾಯಿತು. ಅಲ್ಲಿ ಅಸಮಾಧಾನದ ವಾತಾವರಣವಿತ್ತು ಅಂತ ಆರೋಪಿಸಿ ಸುಮಿತ್ರಾ ಚಟರ್ಜಿ ಅವರು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. 1932ರಲ್ಲಿ ಕಾಂಗ್ರೆಸ್ ಪಕ್ಷವು ಮೊಹಮ್ಮದ್ ಅಲಿ ಜಿನ್ನಾ ಅವರ ಆಕ್ಷೇಪಣೆಗೆ ಮಣಿದು ಗೀತೆಯನ್ನು ತುಂಡರಿಸಿತ್ತು. ಈಗಿನ ನಡವಳಿಕೆಯು ಅದೇ ರಾಜ್ಯ ತತ್ವದ ಪುನರಾವರ್ತನೆಯಾಗಿದೆ ಅಂತ ಚಟರ್ಜಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ರಾಷ್ಟ್ರೀಯ ಗೀತೆಯು ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಅನೇಕ ವೀರರ ತ್ಯಾಗಕ್ಕೆ ಸ್ಫೂರ್ತಿಯಾಗಿತ್ತು. ಅದನ್ನು ಪೂರ್ಣವಾಗಿ ಗೌರವಿಸದಿರುವುದು ಹುತಾತ್ಮರಕ್ಕೆ ಮಾಡುವ ಅಪಮಾನ ಅಂತ ಹೇಳಿದ್ದಾರೆ. ಈ ಘಟನೆಯು ಪಶ್ಚಿಮ ಬಂಗಾಳದ ಜನರ ಭಾವನೆಗಳಿಗೆ ತೀವ್ರ ನೋವುಂಟು ಮಾಡಿದೆ. ಒಂದೇ ಮಾತರಂ ಯಾವುದೇ ಒಂದು ರಾಜಕೀಯ ಪಕ್ಷದ ಸ್ವತ್ತಲ್ಲ, ಅದು ಇಡೀ ದೇಶದ ಸಾಂಸ್ಕೃತಿಕ ಪರಂಪರೆ ಅಂತ ಸುಮಿತ್ರಾ ಚಟರ್ಜಿ ಪ್ರತಿಪಾದಿಸಿದ್ದಾರೆ. ಸೋನಿಯಾ ಗಾಂಧಿ ಅವರು ಈ ವಿಷಯದ ಬಗ್ಗೆ ಆತ್ಮಾವಲೋಕನ ಮಾಡಿಕೊಂಡು ದೇಶದ ಜನರಿಗೆ ಮತ್ತು ವಿಶೇಷವಾಗಿ ಪಶ್ಚಿಮ ಬಂಗಾಳದ ಜನತೆಯಲ್ಲಿ ಕ್ಷಮೆ ಯಾಚಿಸಬೇಕು ಅಂತ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಆದ್ರೆ ಅಲ್ಲೇನೋ ಜಾಸ್ತಿ ಅಲ್ಲಿ ನಿಂತಿತ್ತಲ್ಲ, ಖರ್ಗೆ ಅವ್ರು ನಿಂತವ್ರು ಕೂತ್ಕೊಳ್ಳೋಕೆ ಚೇರ್ ತರ ಕೇಳ್ತಾ ಇದ್ರು, ಅವ್ರು ನಿಲ್ಸಿ ಅಂತ ಹೇಳಿಲ್ಲ ಅಂತ ಕಾಂಗ್ರೆಸ್ ಪ್ರಶ್ನೆ ಕೊಟ್ಟಿದೆ. ಅವ್ರಂತ ಆತರ ಮಾಡೋದಲ್ಲ, ಬಟ್ ಅವ್ರು ಹೇಳ್ತಿರೋದು ಚೇರ್ ಹಾಕಕ್ ಹೇಳ್ತಾ ಇದ್ವಿ, ನಿಲ್ಸಕ್ ಹೇಳ್ತಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾಜಿ ಉಪಸಭಾಪತಿಯ ಸಾವಿನ ರಹಸ್ಯ ಏನು? ಪಶ್ಚಿಮ ಬಂಗಾಳದ ಮಾಜಿ ಉಪಸಭಾಪತಿ ಆಶೀಶ್ ಬ್ಯಾನರ್ಜಿ ಅವರು ಭಾನುವಾರ ಬೆಳಗ್ಗೆ ಬೆರ್ಮೂರ್ ಜಿಲ್ಲೆಯ ತಮ್ಮ ಮನೆಯ ಬಳಿ ಇರತಕ್ಕಂಥ ತೃಣಮೂಲ ಕಾಂಗ್ರೆಸ್ ಕಚೇರಿಯಲ್ಲಿಯೇ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಅಂತ ಪಶ್ಚಿಮ ಬಂಗಾಳದ ಪೊಲೀಸರು ತಿಳಿಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಇದು ಆತ್ಮಹತ್ಯೆ ಪ್ರಕರಣ ಅಂತ ಪರಿಗಣಿಸಲಾಗಿದೆ. ಆಶೀಶ್ ಬ್ಯಾನರ್ಜಿ ನನ್ನ ಸಾವಿಗೆ ಯಾರೂ ಕಾರಣ ಅಲ್ಲ ಅಂತ ಬರೆದಿರ್ತಕ್ಕಂಥ ಆತ್ಮಹತ್ಯೆ ಪತ್ರ ನಮಗೆ ಸಿಕ್ಕಿದೆ ಅಂತ ಪಶ್ಚಿಮ ಬಂಗಾಳದ ಪೊಲೀಸ್ ವರಿಷ್ಠಾಧಿಕಾರಿ ವಿದಿತ್ ರಾಜ್ ಬುಂದೇಶ್ ಅವರು ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆಶೀಶ್ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಹಾಗೂ ತೃಣಮೂಲ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪಕಿ ಮಮತಾ ಬ್ಯಾನರ್ಜಿ ಅವರ ಆಪ್ತರಾಗಿದ್ದು, ಇನ್ನು ಆಶೀಶ್ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದ ಆಶೀಶ್ ರಾಂಪುರ್ ರತ್ನ ವಾರ್ಡ್ ಸಂಖ್ಯೆ 5ರ ಅಟ್ಟಲಪಾರದಲ್ಲಿ ವಾಸಿಸುತ್ತಿದ್ದರು. ಆದರೆ ತೃಣಮೂಲ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದು ಅವರು ಆತ್ಮಹತ್ಯೆ ಮಾಡಿಕೊಂಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮರಣೋತ್ತರ ಪರೀಕ್ಷೆಯ ಫಲಿತಾಂಶ ಬಂದ ಮೇಲೆ ಅದರ ಆಧಾರದ ಮೇಲೆ ತನಿಖೆ ಮುಂದುವರಿಸಲಿದ್ದೇವೆ ಅಂತ ಪಶ್ಚಿಮ ಬಂಗಾಳದ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಾರಾಪೀತ್ ರಾಂಪುರತ್ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಿಸಿದ ತಪ್ಪುಗಳ ಆರೋಪಗಳನ್ನ ಅವರು ಉಲ್ಲೇಖಿಸಿ ತಾವು ನಿರಪರಾಧಿ ಅಂತ ಹೇಳಿಕೊಂಡಿದ್ದು, ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ ಅಂತ ಉಲ್ಲೇಖಿಸಲಾಗಿದೆ. ತನಿಖೆಯ ನಂತರವೇ ಸತ್ಯಾಸತ್ಯತೆಗಳು ಹೊರಬೀಳಬೇಕಾಗಿದೆ. ಇದ್ದು ಸಾಧಿಸಬೇಕಪ್ಪ, ಇದ್ದು ಜಯಿಸಬೇಕು, ಸಾಧಿಸೋದೇನಿದೆ. ವೈಚಾರಿಕ ನಕ್ಸಲರ ವಿರುದ್ಧ ಸಮರ ಸಾರಿದ ಪ್ರಧಾನಿ. ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ
ದಿಮಾಗಿ ನಕ್ಸಲ್ ಕುರಿತ ಹೇಳಿಕೆಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ದಿಮಾಗಿ ನಕ್ಸಲ್ ಎಂದು ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತೇನೆ ಅಂತ ವ್ಯಂಗ್ಯವಾಡಿರ್ತಕ್ಕಂಥ ಚಿದಂಬರಂ ಪ್ರಧಾನಿಯವರ ಹೇಳಿಕೆಯನ್ನು ಪ್ರಶ್ನೆ ಮಾಡಿದ್ದಾರೆ. ಕೆಂಪುಕೋಟೆಯಿಂದ ದೇಶವನ್ನು ಉದ್ದೇಶಿಸಿ ಮಾತನಾಡಿದಂಥ ಪ್ರಧಾನಿ ಮೋದಿ, ಭಾರತವು ಕಾಡು ಪ್ರದೇಶದಲ್ಲಿ ಶಸ್ತ್ರಸಜ್ಜಿತ ನಕ್ಸಲಿಸಂ ವಿರುದ್ಧದ ಹೋರಾಟದಲ್ಲಿ ಮಹತ್ವದ ಯಶಸ್ಸು ಸಾಧಿಸಿದೆ ಅಂತ ಹೇಳಿದರು. ಆದರೆ ಅದರ ವೈಚಾರಿಕ ಬೆಂಬಲಿಗರು ಇನ್ನೂ ವ್ಯವಸ್ಥೆಯೊಳಗೆ ನೆಲೆಸಿದ್ದು ಹಿಂಸಾಚಾರ ಮತ್ತು ಅರಾಜಕತೆಯನ್ನು ಉತ್ತೇಜಿಸಲು ಅವಕಾಶಗಳನ್ನು ಹುಡುಕ್ತಿದ್ದಾರೆ ಅಂತ ಎಚ್ಚರಿಸಿದ್ದಾರೆ. ಮಾವೋವಾದಿ ಮನಸ್ಥಿತಿ ಹೊಂದಿರತಕ್ಕಂಥ ಕೆಲವರು ವರ್ಷಗಳಿಂದ ಅಧಿಕಾರದ ಕಾರಿಡಾರ್ಗಳಲ್ಲಿ ಸ್ಥಾನ ಪಡೆದು ಸರ್ಕಾರಿ ಸಮಿತಿಗಳಲ್ಲಿ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುವ ಮೂಲಕ ಸಾರ್ವಜನಿಕ ನೀತಿಗಳ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತ ಮೋದಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಇಂತಹ ಶಕ್ತಿಗಳನ್ನು ಗುರುತಿಸಿ ಸಮಾಜದಿಂದ ಪ್ರತ್ಯೇಕಿಸುವಂತೆ ಅವರು ನಾಗರಿಕರಿಗೆ ಕರೆ ನೀಡಿದ್ದಾರೆ. ನಕ್ಸಲಿಸಂ ಹಾಗೂ ಮಾವೋವಾದಿ ಹಿಂಸಾಚಾರದಿಂದ ದೇಶದ ಸಾವಿರಾರು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ದು 3,500ಕ್ಕೂ ಹೆಚ್ಚು ಪೊಲೀಸ್ ಹಾಗೂ ಭದ್ರತಾ ಸಿಬ್ಬಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಪ್ರಧಾನಿ ಉಲ್ಲೇಖಿಸಿದರು. 2014ರಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ನಕ್ಸಲಿಸಂ ನಿರ್ಮೂಲನೆಗೆ ತಮ್ಮ ಸರ್ಕಾರ ಆದ್ಯತೆ ನೀಡಿದ್ದು ಇದೀಗ ಈ ಹೋರಾಟ ಅಂತಿಮ ಹಂತ ತಲುಪಿದೆ ಅಂತ ಪ್ರತಿಪಾದಿಸಿದ್ದಾರೆ. ನಕ್ಸಲಿಸರ್ ಹೊಡೆದಾಕಿದೀವಿ, ಮುಗಿಸಿದೀವಿ, ಅವರ ಸಿಂಪತೈಸರ್ ಅವರ ಹೆಸರಲ್ಲಿರ್ತಕ್ಕಂಥ ಮುಖವಾಡ ಹಾಕೊಂಡು ಇನ್ನೂ ಒಳೊಳಗಿದ್ದಾರೆ ಅಧಿಕಾರ ಆಚೆ ಅಂತ ಅದ ಚಿದಂಬರಂ ಕಣಿಸಿದ್ದಾರೆ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಅಂತ. ದೇಶಕ್ಕೆ ಒಳ್ಳೇದಾಗಬೇಕಷ್ಟೇ. ಇದಿಷ್ಟು ಇಂದಿನ ಸುದ್ದಿ. ಎಷ್ಟು ಮುಖ್ಯಮಂತ್ರಿ ಆಗ್ಬೇಕಾ, ಆಗ್ತಾರಾ, ರಾಜಕಾರಣಕ್ಕೆ ಬರ್ತಾರ? ಕಾಮೆಂಟ್ ಮಾಡಿ. ನೈಸ್ ಟೋಲ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.